ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಬೇಗನೆ ರೆಡಿ ಮಾಡಬಹುದಾದಂತಹ ಪಾಯಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಾರದಲ್ಲಿ 2 ದಿವಸ ಈ ಥರದ ಪಾಯಸವನ್ನು ಕುಡಿತಾ ಬಂದಲ್ಲಿ ಖಂಡಿತವಾಗ್ಲೂ ನಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ದೇಹಕ್ಕೆ ಕೂಡ ಬಹಳನೇ ತಂಪಿದು. ಬನ್ನಿ ಹಾಗಾದರೆ ಇವತ್ತಿನ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಹಸಿರು ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಇದೆ. ಈ ಹಸಿರು ಬೇಳೆಯನ್ನು ನೀಟಾಗಿ ತೊಳ್ಕೊಳ್ಬೇಕು. ಒಂದು 3 ರಿಂದ 4 ಸರಿ ತೊಳೆದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನು ನೀರೆಲ್ಲ ಅಂಶವನ್ನು ತೆಗೆದು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈಗಾಗಲೇ ಎಲ್ಲ ತೊಳೆದೆಲ್ಲ ತಂದಿದ್ದೀನಿ. ಇನ್ನೀಗ ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆ ಮೇಲೆ ನಾವಾಗಲೇ ತೊಳೆದಿಟ್ಟಂತಹ ಹಸಿರು ಬೇಳೆಯನ್ನು ಚೆನ್ನಾಗಿ ಹರಡಬೇಕು. ಈ ಥರ ಸ್ಪ್ರೆಡ್ ಮಾಡಿ ಆದ ನಂತರ ಇದರ ನೀರಿನ ಅಂಶವನ್ನೆಲ್ಲ ಚೆನ್ನಾಗಿ ತೆಕ್ಕೊಳ್ಳೋಣ. ಅಥವಾ ಈ ಥರದ ಪ್ರೋಸೆಸ್ ಬೇಡ ಅನ್ನೋರು ಮುಂಚಿನ ದಿವಸವೇ ತೊಳೆದು ಬಿಸಿಲಿಗೆಲ್ಲ ಒಂದು ಸ್ವಲ್ಪ ಒಣಗೋದಕ್ಕೆ ಹಾಕಿದ ನಂತರ ನಾವು ಹೀಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ಬೋದು. ತಕ್ಷಣಕ್ಕೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಬೋದು. ಬಹಳ ಬೇಗನೆ ರೆಡಿಯಾಗಿ ಸಿಗುತ್ತೆ ನಮಗೆ. ಈಗ ಇಲ್ಲಿ ಹಸಿರು ಬೇಳೆಯನ್ನು ಬಟ್ಟೆಯಲ್ಲೆಲ್ಲ ಹಾಕಿ ನೀರನ್ನೆಲ್ಲ ತೆಗೆದಾಯಿತು. ಆಲ್ಮೋಸ್ಟ್ ಡ್ರೈ ಆಗಿದೆ. ಸ್ವಲ್ಪ ನೀರಿನ ಅಂಶ ಇದ್ದರೂ ಪರವಾಗಿಲ್ಲ, ಮಾಯಿಶ್ಚರ್ನ ಅಂಶ ಇದ್ದರೆ ನಾವಿನ್ನೀಗ ಹುರ್ಕೊಳ್ಳುವಾಗ ಅದು ಕ್ಲಿಯರ್ ಆಗುತ್ತೆ. ಇನ್ನೀಗ ಡೈರೆಕ್ಟಾಗಿ ನಾವು ಇದನ್ನು ಒಂದು ಬಾಣಲಿಯಲ್ಲಿ ಹಾಕಿ ಹುರ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕೀಗ. ನಾವು ಯಾವತ್ತೂ ಹಸಿರು ಬೇಳೆ ಪಾಯಸಕ್ಕೆಲ್ಲ ಹೀಗೆ ಹುರ್ಕೊಳ್ತೀವಲ್ಲ, ಹೊಂಬಣ್ಣಕ್ಕೆ ಬರುವ ತನಕ ಇದನ್ನು ಹುರಿದು ತಗೊಳ್ಬೇಕು. ಈಗ ಆಲ್ಮೋಸ್ಟು ಹೊಂಬಣ್ಣಕ್ಕೆ ಬರೋ ತನಕ ನಾನು ಹುರಿದಿದ್ದೀನಿ ಹಸಿರು ಬೇಳೆನ. ಇನ್ನೀಗ ತೆಗೆದು ಒಂದು ತಟ್ಟೆಗೆ ಹಾಕಿ ಕಂಪ್ಲೀಟಾಗಿ ಇದು ಕೂಲ್ ಆಗೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಎಲ್ಲ ಹಾಗೇ ಬಿಟ್ಟರೆ ಅದು ಚೆನ್ನಾಗಿ ತಣ್ಣಗಾಗುತ್ತೆ. ಆಮೇಲೆ ಅದನ್ನು ನಾವಿನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಬಾಂಬೆ ರವೆ ಥರ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ತಣ್ಣಗಾದ ನಂತರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈಗ ಸಣ್ಣ ಮಿಕ್ಸಿ ಜಾರಲ್ಲಿ ಈ ಹುರಿದಿಟ್ಟಂತಹ ಹಸಿರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಂಡು ತರಬೇಕೀಗ. ಫೈನಾಗಿ ಪುಡಿ ಮಾಡ್ಕೊಳ್ಬಾರ್ದು, ಇದನ್ನು ನೆನಪಿರಲಿ. ಜಸ್ಟ್ ಬಾಂಬೆ ರವಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದ್ದರೂ ಅಡ್ಡಿಲ್ಲ, ಅಷ್ಟು ಪುಡಿ ಮಾಡಿಕೊಂಡು ಈಗ ಹಾಗೆಯೇ ಇಟ್ಟಿರೋಣ. ಮಿಕ್ಸಿ ಜಾರಲ್ಲೇ ಇರಲಿ ಈ ಪುಡಿ. ಇನ್ನು ಸ್ಟವ್ ಮೇಲೆ ಅರ್ಧ ಕಪ್ ಆಗೋಷ್ಟು ನಾವು ಹಸಿರು ಬೇಳೆನ ತಗೊಂಡ್ರೆ ಅದಕ್ಕೀಗ 3 ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿನ್ನು ಕುದಿಯೋದಕ್ಕೆ ಬಿಡಬೇಕೀಗ. ಈಗಾಗಲೇ ನೋಡ್ಬೋದು ನೀರು ಚೆನ್ನಾಗಿ ಕುದ್ದಿದೆ. ಇನ್ನು ನಾವಾಗಲೇ ಪುಡಿ ಮಾಡಿ ಇಟ್ಟಂತಹ ಹಸಿರು ಬೇಳೆ ಪುಡಿಯನ್ನು ನಾವೀಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ನೋಡಿ, ಒಂದು ಕೈಯಿಂದ ಹಾಕ್ತಾ ಇದ್ದ ಹಾಗೆಯೇ ಸೌಟಿಂದ ಹೀಗೆ ತಿರುಗಿಸ್ತಾನೆ ಇರಬೇಕು. ಇಲ್ಲಾಂತಂದರೆ ತುಂಬ ಗಂಟಾಗುತ್ತೆ. ಅದಕ್ಕಾಗಿ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕಾಗತ್ತೆ, ಮೀಡಿಯಮ್ ಉರಿಯಿಂದ. ಈಗ ನೋಡ್ತಿರ್ಬೋದು ಗಂಟಾದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೀಗೇ ಮಾಡಿದಾಗ ಎಲ್ಲ ಸರಿ ಗಂಟೆಲ್ಲ ಕ್ಲಿಯರ್ ಆಗುತ್ತೆ. ಇನ್ನು ಬರೀ ಒಂದು 2 ರಿಂದ 3 ನಿಮಿಷ ಇದು ಕುದ್ರೆ ಸಾಕು. ಇನ್ನು ಇದಕ್ಕೆ ನಾವಿನ್ನೀಗ ಬೆಲ್ಲ ಮತ್ತು ಹಾಲನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಪಾಯಸಕ್ಕೆ ಇದಕ್ಕೆ ದನದ ಹಾಲನ್ನು ಹಾಕ್ಬೋದು ಅಥವಾ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. 2ರಲ್ಲಿ ಒಂದನ್ನು ಹಾಕಿದರೆ ಸಾಕು. ಈಗ ನಾನಿಲ್ಲಿ ನಾವು ಯಾವ ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ ತಗೊಂಡಿದ್ದೀವಲ್ಲ, ಅದೇ ಕಪ್ಪಿಂದ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಇವೆರಡರಲ್ಲಿ ಒಂದನ್ನು ಹಾಕ್ಕೊಳ್ಬೇಕು. ಬೆಲ್ಲ ಎಲ್ಲ ಸರಿಯಾಗಿ ಕರಗಿ ಆದ ನಂತರ ನಾವಿನ್ನೀಗ ಕೊನೆಯಲ್ಲಿ ಹಾಲನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನಾನು. ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಆದ ನಂತರ ನಾವಿನ್ನೀಗ ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಿರುವಂತಹ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ನಂತರ ಇದಕ್ಕೆ ನಾನು ಇಲ್ಲಿ ಬರೀ ಗೋಡಂಬಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿರು ಬೇಳೆ ಪಾಯಸಕ್ಕೆಲ್ಲ ನಾವು ಗೋಡಂಬಿಯನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆಯೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲವನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಒಂದು ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ. ಇಷ್ಟಾದರೆ ನಮಗೆ ಹಸಿರು ಬೇಳೆ ಪಾಯಸ ರೆಡಿ ಆಗುತ್ತೆ. ತುಂಬ ಬೇಗನೆ ಹಾಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದಾದಂತಹ ಹಸಿರು ಬೇಳೆ ಪಾಯಸ ಇದು. ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಹಸಿರು ಬೇಳೆ ಪಾಯಸದ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಕೂಡ. ಇದೇ ಪಾಯಸವನ್ನು ನೀವು ವಾರಕ್ಕೊಂದು 2 ಸರಿ ಎಲ್ಲ ಮಾಡಿ ಕುಡ್ಕೊಂಡ್ರೆ ದೇಹದಲ್ಲಿ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಅದೇ ರೀತಿಯಾಗಿ ಸೊಂಟ ನೋವಾಗಿರ್ಬೋದು, ಬೆನ್ನು ನೋವು, ಈ ಥರದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇದು ತುಂಬಾ ಪ್ರಯೋಜನ ಆಗಿರುತ್ತೆ.
ಇನ್ನೊಂದು ರೀತಿಯಾಗಿ ಹಸಿರುಬೇಳೆ ಪಾಯಸವನ್ನು ಮಾಡ್ಕೊಳ್ಬೋದು. ಮುಂಚೆನೇ ನಾವು ಹಸಿರುಬೇಳೆಯನ್ನೆಲ್ಲ ನೀರಲ್ಲೆಲ್ಲ ತೊಳೆದು ಬಿಸಿಲಲ್ಲಿ ಹಾಕಿ ಒಣಗಿಸಿದ ನಂತರ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಒಂದು ಜಾಡಿಯಲ್ಲಿ ಹಾಕಿ ತುಂಬಿಸಿಟ್ರೆ ನಮಗೆ ಬೇಕಂದವಾಗ ಈ ಪುಡಿಯನ್ನು ಹಾಕಿ ಪಾಯಸವನ್ನು ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದೆ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.